ಅಸಮರ್ಪಕ ನಿರ್ವಹಣೆಯನ್ನು ಯೂರಿಯಾ ಗೊಬ್ಬರದ್ದು ಏನು ನಿರ್ವಹಣೆ ಮಾಡಿದ್ದಾರೆ. ನಮಗೆ ಖಚಿತ ಮಾಹಿತಿ ಇದೆ, ನಮ್ಮ ಜಿಲ್ಲೆಗೆ ಬಂದಂಥ 2,500 ಟನ್ ಯೂರಿಯಾವನ್ನು ಹೊರ ಜಿಲ್ಲೆಗೆ ಕಾಳಸಂತೆಯಲ್ಲಿ ಮಾರಿದ್ದಾರೆ. ಹೋಲ್ಸೇಲ್ ಡೀಲರ್ಗಳಿಗೆ ಮಾರಿದ್ದಾರೆ. ಹೋಲ್ಸೇಲ್ ಡೀಲರ್ಗಳು ಹೊರ ಜಿಲ್ಲೆಯ ಹೋಲ್ಸೇಲ್ ಡೀಲರ್ಗಳಿಗೆ ಮಾರಿದ್ದಾರೆ. ಇದು CBI ತನಿಖೆ ಆದರೂ ನಾವು ಅದಕ್ಕೆ ಪುರಾವೆ ಕೊಡೋದಕ್ಕೆ ತಯಾರಿದ್ದೀವಿ. ಇಂಥ ಒಂದು ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಈ ಭ್ರಷ್ಟ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ನಾವು ಇವತ್ತು ಧಿಕ್ಕಾರವನ್ನು ಹೇಳಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ರೂಪಿಸೋದಕ್ಕೆ ಇಡೀ ತಾಲೂಕಿನಾದ್ಯಂತ ನಮ್ಮ ಮುಖಂಡರುಗಳ ಪ್ರತಿಭಟನೆಯನ್ನು ಕರೆದಿದ್ದೀವಿ. ಇದಕ್ಕೆ ಎಲ್ಲರೂ ಸ್ಪಂದಿಸಿದ್ದಾರೆ. ಎಲ್ಲ ನಮ್ಮ ರೈತ ಮುಖಂಡರುಗಳಿಗೆ ಮೊದಲನೆಯದಾಗಿ ಧನ್ಯವಾದಗಳು. ಈ ಹೋರಾಟವನ್ನು ಇಲ್ಲಿಗೆ ಬಿಡೋದಿಲ್ಲ. ರೈತರಿಗೆ ಮೋಸ ಮಾಡಿದರೋ ಅಡದ ತಾಯಿಗೆ ಮೋಸ ಮಾಡ್ದಂಗೆ, ರೈತರಿಗೆ ಮೋಸ ಯಾವುದೇ ತಪ್ಪನ್ನು ಈ ಸಮಾಜ ಸಹಿಸ್ಕೊಳ್ಳುತ್ತೆ. ಆದರೆ ಅನ್ನದಾತನಿಗೆ ಮಾಡ್ತಕ್ಕಂಥ ದ್ರೋಹ ಮೋಸವನ್ನು ಸಹಿಸ್ಕೊಳ್ಳೋದಿಲ್ಲ. ಆಗ ಮಾಡಿದವರು ಕೂಡ ಅವ್ರಿಗೂ ಒಳ್ಳೆಯದಾಗೋದಿಲ್ಲ. ಇದನ್ನು ಆಡಳಿತಗಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ನೌಕರರು ಅರ್ಥ ಮಾಡ್ಕೋಬೇಕು. ರೈತರು ಏನಾರ ತಿರುಗಿ ಬಿದ್ದರೆ ಕೇವಲ ಸರ್ಕಾರ ಬೀಳಿಸೋದು ಒಂದೇ ಅಲ್ಲ, ಅದೊಂದು ನಮ್ಮ ಗುರಿ ಅಲ್ಲ. ಆಡಳಿತ ಮಾಡಿರಿ, ಜನ 5 ವರ್ಷ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೆಯದಾಗಲ್ಲ, ನಿಮಗೂ ಆಗಲ್ಲ, ನಿಮ್ಮ ಮಕ್ಕಳು ಮರಿಗಳಿಗೂ ಒಳ್ಳೆಯದಾಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ರಿ. ರೈತರು ಇವತ್ತು ನಾವು ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ನಮ್ಮನ್ನು ನೀವು ಮೋಸ ಮಾಡಿ ಕಾಳಸಂತೆಯಲ್ಲಿ ಮಾರ್ತೀರಿ. ಸಬ್ಸಿಡಿ ಯಾರಿಗೆ ಹೋಗುತ್ತೆ ರೀ? ಸಬ್ಸಿಡಿ ಅವನ ಫ್ಯಾಕ್ಟ್ರಿಯನಿಗೆ ಹೋಲ್ಸೇಲ್ ಡೀಲರ್ಗೆ ಹೋಗುತ್ತೆ. ಇವತ್ತು ಭತ್ತ, ಸೋಯಾಬೀನು, ಈರುಳ್ಳಿ, ಅಡಿಕೆ ತೋಟ ಎಲ್ಲದಕ್ಕೂ ಮೆಕ್ಕೆಜೋಳ, ಪ್ರಮುಖವಾಗಿ ಮೆಕ್ಕೆಜೋಳ ಇವತ್ತು ಯೂರಿಯಾ ಬೇಕು. ಕೇಂದ್ರ ಸರ್ಕಾರ ಯೂರಿಯಾ DAP ಅಂತೇಳಿ ಸಬ್ಸಿಡಿ ಕೊಡ್ತೇನೆ ರೀ. ಯಾಕ್ರಿ ಇಂಥ ಮೋಸ ಮಾಡ್ತೀರಿ? ಇದನ್ನು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋದಿಲ್ಲ. ನೀವು ಯಾವುದೇ ಬೇರೆ ಯಾವುದ್ರಾಗೆ ಹಣ ಮಾಡೋ ದಾಹ ಇದ್ದರೆ ಮಾಡ್ಕೊತಿದ್ದೀರಿ, ಗೊತ್ತಿದೆ. ಆದರೆ ಈ ರೈತರಿಗೆ ಮಾಡೋ ಮೋಸವನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಏನೇ ಬೇಕಾದರೂ ಬಂದರೂ ನಾವು ಹೋರಾಟ ಮಾಡೋದಕ್ಕೆ ತಯಾರಿದ್ದೀವಿ. ಇದನ್ನು ಸಂಬಂಧಪಟ್ಟವರು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಅಸಮರ್ಪಕ ನಿರ್ವಹಣೆಯನ್ನು ಯೂರಿಯಾ ಗೊಬ್ಬರದ್ದು ಏನು ನಿರ್ವಹಣೆ ಮಾಡಿದ್ದಾರೆ. ನಮಗೆ ಖಚಿತ ಮಾಹಿತಿ ಇದೆ, ನಮ್ಮ ಜಿಲ್ಲೆಗೆ ಬಂದಂಥ 2,500 ಟನ್ ಯೂರಿಯಾವನ್ನು ಹೊರ ಜಿಲ್ಲೆಗೆ ಕಾಳಸಂತೆಯಲ್ಲಿ ಮಾರಿದ್ದಾರೆ. ಹೋಲ್ಸೇಲ್ ಡೀಲರ್ಗಳಿಗೆ ಮಾರಿದ್ದಾರೆ. ಹೋಲ್ಸೇಲ್ ಡೀಲರ್ಗಳು ಹೊರ ಜಿಲ್ಲೆಯ ಹೋಲ್ಸೇಲ್ ಡೀಲರ್ಗಳಿಗೆ ಮಾರಿದ್ದಾರೆ. ಇದು CBI ತನಿಖೆ ಆದರೂ ನಾವು ಅದಕ್ಕೆ ಪುರಾವೆ ಕೊಡೋದಕ್ಕೆ ತಯಾರಿದ್ದೀವಿ. ಇಂಥ ಒಂದು ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಈ ಭ್ರಷ್ಟ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ನಾವು ಇವತ್ತು ಧಿಕ್ಕಾರವನ್ನು ಹೇಳಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ರೂಪಿಸೋದಕ್ಕೆ ಇಡೀ ತಾಲೂಕಿನಾದ್ಯಂತ ನಮ್ಮ ಮುಖಂಡರುಗಳ ಪ್ರತಿಭಟನೆಯನ್ನು ಕರೆದಿದ್ದೀವಿ. ಇದಕ್ಕೆ ಎಲ್ಲರೂ ಸ್ಪಂದಿಸಿದ್ದಾರೆ. ಎಲ್ಲ ನಮ್ಮ ರೈತ ಮುಖಂಡರುಗಳಿಗೆ ಮೊದಲನೆಯದಾಗಿ ಧನ್ಯವಾದಗಳು. ಈ ಹೋರಾಟವನ್ನು ಇಲ್ಲಿಗೆ ಬಿಡೋದಿಲ್ಲ. ರೈತರಿಗೆ ಮೋಸ ಮಾಡಿದರೋ ಅಡದ ತಾಯಿಗೆ ಮೋಸ ಮಾಡ್ದಂಗೆ, ರೈತರಿಗೆ ಮೋಸ ಯಾವುದೇ ತಪ್ಪನ್ನು ಈ ಸಮಾಜ ಸಹಿಸ್ಕೊಳ್ಳುತ್ತೆ. ಆದರೆ ಅನ್ನದಾತನಿಗೆ ಮಾಡ್ತಕ್ಕಂಥ ದ್ರೋಹ ಮೋಸವನ್ನು ಸಹಿಸ್ಕೊಳ್ಳೋದಿಲ್ಲ. ಆಗ ಮಾಡಿದವರು ಕೂಡ ಅವ್ರಿಗೂ ಒಳ್ಳೆಯದಾಗೋದಿಲ್ಲ. ಇದನ್ನು ಆಡಳಿತಗಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ನೌಕರರು ಅರ್ಥ ಮಾಡ್ಕೋಬೇಕು. ರೈತರು ಏನಾರ ತಿರುಗಿ ಬಿದ್ದರೆ ಕೇವಲ ಸರ್ಕಾರ ಬೀಳಿಸೋದು ಒಂದೇ ಅಲ್ಲ, ಅದೊಂದು ನಮ್ಮ ಗುರಿ ಅಲ್ಲ. ಆಡಳಿತ ಮಾಡಿರಿ, ಜನ 5 ವರ್ಷ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೆಯದಾಗಲ್ಲ, ನಿಮಗೂ ಆಗಲ್ಲ, ನಿಮ್ಮ ಮಕ್ಕಳು ಮರಿಗಳಿಗೂ ಒಳ್ಳೆಯದಾಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ರಿ. ರೈತರು ಇವತ್ತು ನಾವು ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ನಮ್ಮನ್ನು ನೀವು ಮೋಸ ಮಾಡಿ ಕಾಳಸಂತೆಯಲ್ಲಿ ಮಾರ್ತೀರಿ. ಸಬ್ಸಿಡಿ ಯಾರಿಗೆ ಹೋಗುತ್ತೆ ರೀ? ಸಬ್ಸಿಡಿ ಅವನ ಫ್ಯಾಕ್ಟ್ರಿಯನಿಗೆ ಹೋಲ್ಸೇಲ್ ಡೀಲರ್ಗೆ ಹೋಗುತ್ತೆ. ಇವತ್ತು ಭತ್ತ, ಸೋಯಾಬೀನು, ಈರುಳ್ಳಿ, ಅಡಿಕೆ ತೋಟ ಎಲ್ಲದಕ್ಕೂ ಮೆಕ್ಕೆಜೋಳ, ಪ್ರಮುಖವಾಗಿ ಮೆಕ್ಕೆಜೋಳ ಇವತ್ತು ಯೂರಿಯಾ ಬೇಕು. ಕೇಂದ್ರ ಸರ್ಕಾರ ಯೂರಿಯಾ DAP ಅಂತೇಳಿ ಸಬ್ಸಿಡಿ ಕೊಡ್ತೇನೆ ರೀ. ಯಾಕ್ರಿ ಇಂಥ ಮೋಸ ಮಾಡ್ತೀರಿ? ಇದನ್ನು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋದಿಲ್ಲ. ನೀವು ಯಾವುದೇ ಬೇರೆ ಯಾವುದ್ರಾಗೆ ಹಣ ಮಾಡೋ ದಾಹ ಇದ್ದರೆ ಮಾಡ್ಕೊತಿದ್ದೀರಿ, ಗೊತ್ತಿದೆ. ಆದರೆ ಈ ರೈತರಿಗೆ ಮಾಡೋ ಮೋಸವನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ.
ಇದಕ್ಕೆ ಏನೇ ಬೇಕಾದರೂ ಬಂದರೂ ನಾವು ಹೋರಾಟ ಮಾಡೋದಕ್ಕೆ ತಯಾರಿದ್ದೀವಿ. ಇದನ್ನು ಸಂಬಂಧಪಟ್ಟವರು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಅಸಮರ್ಪಕ ನಿರ್ವಹಣೆಯನ್ನು ಯೂರಿಯಾ ಗೊಬ್ಬರದ್ದು ಏನು ನಿರ್ವಹಣೆ ಮಾಡಿದ್ದಾರೆ, ನಮಗೆ ಖಚಿತ ಮಾಹಿತಿ ಇದೆ. ನಮ್ಮ ಜಿಲ್ಲೆಗೆ ಬಂದಂಥ 2,500 ಟನ್ ಯೂರಿಯಾವನ್ನು ಹೊರ ಜಿಲ್ಲೆಗೆ ಕಾಳಸಂತೆಯಲ್ಲಿ ಮಾರಿದ್ದಾರೆ, ಹೋಲ್ಸೇಲ್ ಡೀಲರ್ಗಳಿಗೆ ಮಾರಿದ್ದಾರೆ. ಹೋಲ್ಸೇಲ್ ಡೀಲರ್ಗಳು ಹೊರ ಜಿಲ್ಲೆಯ ಹೋಲ್ಸೇಲ್ ಡೀಲರ್ಗಳಿಗೆ ಮಾರಿದ್ದಾರೆ. ಇದು CBI ತನಿಖೆ ಆದರೂ ನಾವು ಅದಕ್ಕೆ ಪುರಾವೆ ಕೊಡೋದಕ್ಕೆ ತಯಾರಿದ್ದೀವಿ. ಇಂಥ ಒಂದು ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಈ ಭ್ರಷ್ಟ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ನಾವು ಇವತ್ತು ಧಿಕ್ಕಾರವನ್ನು ಹೇಳಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ರೂಪಿಸೋದಕ್ಕೆ ಇಡೀ ತಾಲೂಕಿನಾದ್ಯಂತ ನಮ್ಮ ಮುಖಂಡರುಗಳ ಪ್ರತಿಭಟನೆಯನ್ನು ಕರೆದಿದ್ದೀವಿ. ಇದಕ್ಕೆ ಎಲ್ಲರೂ ಸ್ಪಂದಿಸಿದ್ದಾರೆ. ಎಲ್ಲ ನಮ್ಮ ರೈತ ಮುಖಂಡರುಗಳಿಗೆ ಮೊದಲನೆಯದಾಗಿ ಧನ್ಯವಾದಗಳು. ಈ ಹೋರಾಟವನ್ನು ಇಲ್ಲಿಗೆ ಬಿಡೋದಿಲ್ಲ. ರೈತರಿಗೆ ಮೋಸ ಮಾಡಿದರೋ ಅಡದ ತಾಯಿಗೆ ಮೋಸ ಮಾಡ್ದಂಗೆ, ರೈತರಿಗೆ ಯಾವುದೇ ತಪ್ಪನ್ನು ಈ ಸಮಾಜ ಸಹಿಸ್ಕೊಳ್ಳುತ್ತೆ. ಆದರೆ ಅನ್ನದಾತನಿಗೆ ಮಾಡ್ತಕ್ಕಂಥ ದ್ರೋಹ ಮೋಸವನ್ನು ಸಹಿಸ್ಕೊಳ್ಳೋದಿಲ್ಲ. ಆಗ ಮಾಡಿದವರು ಕೂಡ ಅವ್ರಿಗೂ ಒಳ್ಳೆಯದಾಗೋದಿಲ್ಲ. ಇದನ್ನು ಆಡಳಿತಗಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ನೌಕರರು ಅರ್ಥ ಮಾಡ್ಕೋಬೇಕು. ರೈತರು ಏನಾರ ತಿರುಗಿ ಬಿದ್ದರೆ ಕೇವಲ ಸರ್ಕಾರ ಬೀಳಿಸೋದು ಒಂದೇ ಅಲ್ಲ, ಅದೊಂದು ನಮ್ಮ ಗುರಿ ಅಲ್ಲ. ಆಡಳಿತ ಮಾಡಿರಿ, ಜನ 5 ವರ್ಷ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೆಯದಾಗಲ್ಲ, ನಿಮಗೂ ಆಗಲ್ಲ, ನಿಮ್ಮ ಮಕ್ಕಳು ಮರಿಗಳಿಗೂ ಒಳ್ಳೆಯದಾಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ರಿ. ರೈತರು ಇವತ್ತು ನಾವು ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ನಮ್ಮನ್ನು ನೀವು ಮೋಸ ಮಾಡಿ ಕಾಳಸಂತೆಯಲ್ಲಿ ಮಾರ್ತೀರಿ. ಸಬ್ಸಿಡಿ ಯಾರಿಗೆ ಹೋಗುತ್ತೆ ರೀ? ಸಬ್ಸಿಡಿ ಅವನ ಫ್ಯಾಕ್ಟ್ರಿಯನಿಗೆ ಹೋಲ್ಸೇಲ್ ಡೀಲರ್ಗೆ ಹೋಗುತ್ತೆ. ಇವತ್ತು ಭತ್ತ, ಸೋಯಾಬೀನು, ಈರುಳ್ಳಿ, ಅಡಿಕೆ ತೋಟ ಎಲ್ಲದಕ್ಕೂ ಮೆಕ್ಕೆಜೋಳ, ಪ್ರಮುಖವಾಗಿ ಮೆಕ್ಕೆಜೋಳ ಇವತ್ತು ಯೂರಿಯಾ ಬೇಕು. ಕೇಂದ್ರ ಸರ್ಕಾರ ಯೂರಿಯಾ DAP ಅಂತೇಳಿ ಸಬ್ಸಿಡಿ ಕೊಡ್ತೇನೆ ರೀ. ಯಾಕ್ರಿ ಇಂಥ ಮೋಸ ಮಾಡ್ತೀರಿ? ಇದನ್ನು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋದಿಲ್ಲ. ನೀವು ಯಾವುದೇ ಬೇರೆ ಯಾವುದ್ರಾಗೆ ಹಣ ಮಾಡೋದು ದಾಹ ಇದ್ದರೆ ಮಾಡ್ಕೊತಿದ್ದೀರಿ, ಗೊತ್ತಿದೆ. ಆದರೆ ಈ ರೈತರಿಗೆ ಮಾಡೋ ಮೋಸವನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಏನೇ ಬೇಕಾದರೂ ಬಂದರೂ ನಾವು ಹೋರಾಟ ಮಾಡೋದಕ್ಕೆ ತಯಾರಿದ್ದೀವಿ. ಇದನ್ನು ಸಂಬಂಧಪಟ್ಟವರು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಅಸಮರ್ಪಕ ನಿರ್ವಹಣೆಯನ್ನು ಯೂರಿಯಾ ಗೊಬ್ಬರದ್ದು ಏನು ನಿರ್ವಹಣೆ ಮಾಡಿದ್ದಾರೆ, ನಮಗೆ ಖಚಿತ ಮಾಹಿತಿ ಇದೆ. ನಮ್ಮ ಜಿಲ್ಲೆಗೆ ಬಂದಂಥ 2,500 ಟನ್ ಯೂರಿಯಾವನ್ನು ಹೊರ ಜಿಲ್ಲೆಗೆ ಕಾಳಸಂತೆಯಲ್ಲಿ ಮಾರಿದ್ದಾರೆ, ಹೋಲ್ಸೇಲ್ ಡೀಲರ್ಗಳಿಗೆ ಮಾರಿದ್ದಾರೆ. ಹೋಲ್ಸೇಲ್ ಡೀಲರ್ಗಳು ಹೊರ ಜಿಲ್ಲೆಯ ಹೋಲ್ಸೇಲ್ ಡೀಲರ್ಗಳಿಗೆ ಮಾರಿದ್ದಾರೆ. ಇದು CBI ತನಿಖೆ ಆದರೂ ನಾವು ಅದಕ್ಕೆ ಪುರಾವೆ ಕೊಡೋದಕ್ಕೆ ತಯಾರಿದ್ದೀವಿ. ಇಂಥ ಒಂದು ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಈ ಭ್ರಷ್ಟ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ನಾವು ಇವತ್ತು ಧಿಕ್ಕಾರವನ್ನು ಹೇಳಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ರೂಪಿಸೋದಕ್ಕೆ ಇಡೀ ತಾಲೂಕಿನಾದ್ಯಂತ ನಮ್ಮ ಮುಖಂಡರುಗಳ ಪ್ರತಿಭಟನೆಯನ್ನು ಕರೆದಿದ್ದೀವಿ. ಇದಕ್ಕೆ ಎಲ್ಲರೂ ಸ್ಪಂದಿಸಿದ್ದಾರೆ. ಎಲ್ಲ ನಮ್ಮ ರೈತ ಮುಖಂಡರುಗಳಿಗೆ ಮೊದಲನೆಯದಾಗಿ ಧನ್ಯವಾದಗಳು. ಈ ಹೋರಾಟವನ್ನು ಇಲ್ಲಿಗೆ ಬಿಡೋದಿಲ್ಲ. ರೈತರಿಗೆ ಮೋಸ ಮಾಡಿದರೋ ಅಡದ ತಾಯಿಗೆ ಮೋಸ ಮಾಡ್ದಂಗೆ, ರೈತರಿಗೆ ಯಾವುದೇ ತಪ್ಪನ್ನು ಈ ಸಮಾಜ ಸಹಿಸ್ಕೊಳ್ಳುತ್ತೆ. ಆದರೆ ಅನ್ನದಾತನಿಗೆ ಮಾಡ್ತಕ್ಕಂಥ ದ್ರೋಹ ಮೋಸವನ್ನು ಸಹಿಸ್ಕೊಳ್ಳೋದಿಲ್ಲ. ಆಗ ಮಾಡಿದವರು ಕೂಡ ಅವ್ರಿಗೂ ಒಳ್ಳೆಯದಾಗೋದಿಲ್ಲ. ಇದನ್ನು ಆಡಳಿತಗಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ನೌಕರರು ಅರ್ಥ ಮಾಡ್ಕೋಬೇಕು. ರೈತರು ಏನಾರ ತಿರುಗಿ ಬಿದ್ದರೆ ಕೇವಲ ಸರ್ಕಾರ ಬೀಳಿಸೋದು ಒಂದೇ ಅಲ್ಲ, ಅದೊಂದು ನಮ್ಮ ಗುರಿ ಅಲ್ಲ. ಆಡಳಿತ ಮಾಡಿರಿ, ಜನ 5 ವರ್ಷ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೆಯದಾಗಲ್ಲ, ನಿಮಗೂ ಆಗಲ್ಲ, ನಿಮ್ಮ ಮಕ್ಕಳು ಮರಿಗಳಿಗೂ ಒಳ್ಳೆಯದಾಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ರಿ. ರೈತರು ಇವತ್ತು ನಾವು ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ನಮ್ಮನ್ನು ನೀವು ಮೋಸ ಮಾಡಿ ಕಾಳಸಂತೆಯಲ್ಲಿ ಮಾರ್ತೀರಿ. ಸಬ್ಸಿಡಿ ಯಾರಿಗೆ ಹೋಗುತ್ತೆ ರೀ? ಸಬ್ಸಿಡಿ ಅವನ ಫ್ಯಾಕ್ಟ್ರಿಯನಿಗೆ ಹೋಲ್ಸೇಲ್ ಡೀಲರ್ಗೆ ಹೋಗುತ್ತೆ. ಇವತ್ತು ಭತ್ತ, ಸೋಯಾಬೀನು, ಈರುಳ್ಳಿ, ಅಡಿಕೆ ತೋಟ ಎಲ್ಲದಕ್ಕೂ ಮೆಕ್ಕೆಜೋಳ, ಪ್ರಮುಖವಾಗಿ ಮೆಕ್ಕೆಜೋಳ ಇವತ್ತು ಯೂರಿಯಾ ಬೇಕು. ಕೇಂದ್ರ ಸರ್ಕಾರ ಯೂರಿಯಾ DAP ಅಂತೇಳಿ ಸಬ್ಸಿಡಿ ಕೊಡ್ತೇನೆ ರೀ. ಯಾಕ್ರಿ ಇಂಥ ಮೋಸ ಮಾಡ್ತೀರಿ? ಇದನ್ನು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋದಿಲ್ಲ. ನೀವು ಯಾವುದೇ ಬೇರೆ ಯಾವುದ್ರಾಗೆ ಹಣ ಮಾಡೋದು ದಾಹ ಇದ್ದರೆ ಮಾಡ್ಕೊತಿದ್ದೀರಿ, ಗೊತ್ತಿದೆ.
ಆದರೆ ಈ ರೈತರಿಗೆ ಮಾಡೋ ಮೋಸವನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಏನೇ ಬೇಕಾದರೂ ಬಂದರೂ ನಾವು ಹೋರಾಟ ಮಾಡೋದಕ್ಕೆ ತಯಾರಿದ್ದೀವಿ. ಇದನ್ನು ಸಂಬಂಧಪಟ್ಟವರು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು.